ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸು ಪ್ರಭು. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ವೆರಿ ಸ್ಪೆಷಲ್ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ದಿನದಿಂದ ವೆಯ್ಟ್ ಮಾಡಿ ಇವತ್ತು ಶೇರ್ ಮಾಡ್ಕೊತಾ ಇರೋದು ಈ ವಿಡಿಯೋನ. ಹಾಗೆಯೇ ಈ ವಿಡಿಯೋ ಏನು ಅಂತ ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡ್ಬಿಟ್ಟಿದ್ದೀರಾ. ಸೊ ಹೌದು, ನಾನು ನನ್ನ ಲೈಫಿನ ಹೊಸ ಜರ್ನಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವಾಗ ಕನ್ಸೀವ್ ಆಗಿದ್ದೀನಿ. ಒಂಥರ ನಮ್ಮ ಫ್ಯಾಮಿಲಿಗೆ ಸಿಕ್ಕಾಪಟ್ಟೆ ಖುಷಿಯಾದಂಥ ವಿಷಯ ಅಂತಲೇ ಹೇಳ್ಬೋದು. ವೆರಿ ಬಿಗ್ ಹ್ಯಾಪಿ, ಒಂಥರ ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು. ಹಾಗೆಯೇ ಥ್ಯಾಂಕ್ಸ್ ಟು ಗಾಡ್ ಅಂತಲೂ ಕೂಡ ಹೇಳ್ಕೊಬೋದು. ಸೊ ತುಂಬ ಒಳ್ಳೆಯ ಖುಷಿಯಾದ ವಿಷಯ ನಡೀತಾ ಇದೆ. ಸೊ ನಮ್ಮ ಲೈಫಲ್ಲಿ ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬ ದಿನ ವೆಯ್ಟ್ ಮಾಡಿದೆ, ಶೇರ್ ಮಾಡ್ಕೊಂಡಿರಲಿಲ್ಲ. ಸೊ ಇವಾಗ ಹೇಳ್ಕೋಬೇಕು ಅಂತ ಅನ್ನಿಸ್ತು. ಹಾಗೆಯೇ ಶಾರ್ಟ್ ವಿಡಿಯೋದಲ್ಲೂ ಕೂಡ ನಾನು ಒಂದು ಮೆಮೊರಿ ಕ್ಲಿಪ್ಪಿಂಗ್ ಇರಲಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು 2025 ಕನ್ಸೀವ್ ಆಗಿರೋದು. ಸೊ ಅದ್ರದ್ದು ಒಂಥರ ಬಿಗ್ ಮೆಮೊರಿ ಅಂತಲೇ ಹೇಳ್ಬೋದು. ಲಾಸ್ಟ್ ಇಯರೇ ಸ್ಪೆಷಲ್ ಮೂಮೆಂಟ್ ನನ್ನ ಜೊತೆ ಸೇರ್ತು ಅಂತಲೇ ಹೇಳ್ತೀನಿ. ಸೊ 2025 ಡಿಸೆಂಬರ್ ಮಂತಲ್ಲೇ ನಾನು ಕನ್ಸೀವ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ನನಗೆ ಒಂದು ಒಳ್ಳೆ ಸಿಹಿ ಸುದ್ದಿ ಗೊತ್ತಾಯಿತು ಅಂತಲೇ ಹೇಳ್ತೀನಿ. ಸೊ ಒಂಥರ ಮೆಮೊರಿಯಬಲ್ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ ಡಿಸೆಂಬರ್ ಮಂತು ನನ್ನ ಬರ್ಡೇ ಮಂತು, ನನ್ನ ಮ್ಯಾರೇಜ್ ಆಗಿರೋದು ಅದೇ ಮಂತು. ಸೊ ನಾನು ಕನ್ಸೀವ್ ಆಗಿದ್ದು ಡೇ ಅಂದರೆ ಗೊತ್ತಾಗಿದ್ದು ಕೂಡ ಅದೇ ಮಂತಲ್ಲಿ. ಸೊ ವೆರಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಡಿಸೆಂಬರ್ ಮಂತು ನನಗೆ. ಹಾಗೆಯೇ 2025 ಕೂಡ ಸಿಕ್ಕಾಪಟ್ಟೆ ಸ್ಪೆಷಲ್ಲು ನನಗೆ. ಸೊ ಸಿಕ್ಕಾಪಟ್ಟೆ ಹ್ಯಾಪಿಯಾಗಿದ್ದೀನಿ, ಖುಷಿಯಾಗಿದ್ದೀನಿ. ನಾನು ಈ ಹೊಸ ಜರ್ನಿನ ಸಿಕ್ಕಾಪಟ್ಟೆ ಎಂಜಾಯ್ ಕೂಡ ಮಾಡ್ತಿದ್ದೀನಿ. ಎಲ್ಲನೂ ಕೂಡ ಹೊಸ ರೀತಿನೂ ಕೂಡ ಇದೆ. ಕೆಲವೊಂದು ಸ್ವಲ್ಪ ಕನ್ಫ್ಯೂಸ್ ಕೂಡ ಆಗುತ್ತೆ. ಇನ್ನೊಂದು ಕೆಲವೊಂದು ಮೂಮೆಂಟ್ಸ್ಗಳು ತುಂಬ ಖುಷಿನೂ ಕೂಡ ಕೊಡ್ತಾ ಇದೆ. ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಈ ಒಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಬ್ಲೆಸ್ ಮಾಡಿ ಅಂತ ಕೇಳ್ಕೊತೀನಿ. ಅದನ್ನು ಬಿಟ್ಟು ಇನ್ನೇನು ಎಕ್ಸ್ಟ್ರಾ ಹೇಳ್ಬೇಕು ಅಂತಂದರೆ ನೆಕ್ಸ್ಟ್ ನಂದು ರೋಟೀನ್ ಆಗಿರ್ಬೋದು, ನನ್ನ ನೆಕ್ಸ್ಟ್ ಅಪ್ಡೇಟು, ನಾನು ಯಾವ ರೀತಿ ಈ ಜರ್ನಿನ ಎಂಜಾಯ್ ಮಾಡ್ತಿದ್ದೀನಿ ಅಂತ ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಸೊ ಇದೊಂಥರ ಅನೌನ್ಸ್ಮೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು. ಅಂದರೆ ಬಿಗ್ ಸರ್ಪ್ರೈಸಾಗೆಲ್ಲ ಅನೌನ್ಸ್ ಮಾಡೋದು, ಸೊ ಆ ರೀತಿ ಎಲ್ಲ ಅಷ್ಟೊಂದೆಲ್ಲ ಕಂಫರ್ಟಬಲ್ ಅಂತ ಅನಿಸಲ್ಲ ನನಗೆ. ಸೊ ಹಾಗಾಗಿ ಸುಮ್ಮನೆ ಹೆಂಗೆ ರ್ಯಾಂಡಮ್ ಆಗಿನೇ ಹೇಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡಿಕೊಂಡೆ. ಬಟ್ ಒಂದು ಸ್ವಲ್ಪ ಮೆಮೊರಿಯಬಲ್ ಕ್ಲಿಪ್ ಇರಲಿ ಅಂದ್ಬಿಟ್ಟು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೆ. ನೀವು ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ. ಹಾಗೆಯೇ ನಾನು ಅದನ್ನು ಕ್ಲಿಪ್ಪಿಂಗ್ನ ತೆಗಿಬೇಕಾದ್ರೆ ಸ್ವಲ್ಪ BTS ಕೆಲವೊಂದು ವೀಡಿಯೋಸ್ ಎಲ್ಲ ಇತ್ತು, ಅದನ್ನು ಕೂಡ ಈ ವಿಡಿಯೋದಲ್ಲೇ ಅಟ್ಯಾಚ್ ಮಾಡ್ತೀನಿ. ಅದೊಂಥರ ಮೆಮೊರಿಯಬಲ್ ಚೆನ್ನಾಗಿರುತ್ತೆ ಅಲ್ವಾ. ಹಾಗೆಯೇ ಇನ್ನೊಂದು ಖುಷಿ ಏನು ಅಂತಂದರೆ ಕೆಲವೊಬ್ಬರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡದೇ ಇರೋರು ಅವ್ರ ಮೆಮೊರಿಯಬಲ್ ಡೇನ ಈ ರೀತಿ ಸ್ಟೋರ್ ಮಾಡೋದಕ್ಕೆ ಆಪ್ಷನ್ ಸಿಗಲ್ಲ. ಬಟ್ ನನಗೊಂದು ಚಾನ್ಸ್ ಸಿಕ್ಕಿದೆ. ಜಾಸ್ತಿ ಏನು ಅಷ್ಟೊಂದು ನಾನು ಅಪ್ಡೇಟ್ ಆಗಿದ್ದೀನಿ ಅಥವಾ ಫೇಮಸ್ ಆಗಿದ್ದೀನಿ ಅನ್ನೋ ಥರ ಏನಿಲ್ಲ. ಬಟ್ ಆದ್ರೂ ಕೂಡ ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ಬೋದು ಇದು ನಾನು ಶೇರ್ ಮಾಡ್ಕೊತಾ ಇರೋದು. ಸೊ ಒಂಥರ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಬ್ಲೆಸ್ ಮಾಡಿ ಅಂತಲೂ ಕೇಳ್ಕೊತೀನಿ. ಮತ್ತು ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ನಾನು ನನ್ನ ಪ್ರೆಗ್ನೆನ್ಸಿ ರೋಟೀನ್ ವ್ಲಾಗ್ಸ್ನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೆಲ್ಲ ಚೇಂಜಸ್ನ ಆಗಿದೆ, ಏನೆಲ್ಲ ಎಕ್ಸ್ಪೀರಿಯನ್ಸ್ನ ಆಗಿದೆ, ಮತ್ತು ಏನೇನೆಲ್ಲ ಕಲ್ತ್ಕೊಂಡಿದ್ದೀನಿ, ಏನೇನೆಲ್ಲ ಕನ್ಫ್ಯೂಸ್ ಆಯಿತು. ಸೊ ಯಾಕಂದರೆ ನಾನು ನ್ಯೂ ಅಲ್ವಾ. ಸೊ ನನಗೂ ಒಂಥರ ಇದೆಲ್ಲ ನ್ಯೂ, ಎಲ್ಲನೂ ಕೂಡ ಹೊಸದೇನೆ ಅಲ್ವಾ. ಪ್ರತಿಯೊಂದೂ ಕೂಡ ಚಿಕ್ಕದಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಒಂಥರ ತುಂಬ ಖುಷಿ ಕೊಡ್ತಾ ಇದೆ, ಒಂಥರ ಹ್ಯಾಪಿಯಾಗಿದ್ದೀನಿ ಅಂತಲೇ ಹೇಳ್ಬೋದು. ಅಷ್ಟೇ. ಸೊ ಬ್ಲೆಸ್ಸಡ್ ಅಂತಲೇ ಹೇಳ್ಬೋದು. ತುಂಬ ಹ್ಯಾಪಿಯಾಗಿದ್ದೀನಿ. ಇನ್ನೇನು ಈ ವರ್ಷ 2026 ನಾನು ನನ್ನ ಪುಟಾಣಿ ಒಂದು ಕೈಯಲ್ಲಿರುತ್ತೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಆಗಲಿ, ತುಂಬ ಚೆನ್ನಾಗಾಗಲಿ, ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಹಂಗೆ ವಿಶ್ ಮಾಡ್ಕೊತ ಈ ವಿಷಯನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ ದಿನ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಹಾಗೆಯೇ ಅದೊಂದು ಚೆಕ್ ಮಾಡಿರೋ ಕಿಟ್ ಇರುತ್ತೆ ಅಲ್ವಾ, ಪ್ರೆಗ್ನೆನ್ಸಿ ಕಿಟ್ಟು. ಸೊ ಅದನ್ನು ಇಟ್ಕೊಂಡು ಒಂದು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ಕೊಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದೊಂಥರ ಅನೌನ್ಸ್ಮೆಂಟ್ ಅಂತಲೇ ಅಂದ್ಕೊಳ್ಳಿ. ಸೊ ಆ ರೀತಿ ಅದನ್ನು ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡು ಅದನ್ನು ಶೇರ್ ಮಾಡ್ಕೊಬೇಕು ಅಂತಂದ್ಬಿಟ್ಟು ತುಂಬ ಆಸೆ ಪಟ್ಟು ಅದನ್ನೆಲ್ಲ ಇಟ್ಕೊಂಡಿದ್ದೆ. ಸೊ ಹಾಗೆಯೇ ಅದನ್ನು ಮನೆಯಲ್ಲೇ ಕೂಡ ಶೂಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದು ಸ್ಮಾಲ್ ಪ್ರಿಪ್ರೇಷನ್ನು ಕೂಡ ಮಾಡ್ಕೊಂಡಿದ್ದೆ. ಅದನ್ನು
ಅದನ್ನು ಈ ವಿಡಿಯೋದಲ್ಲೇ ಕೂಡ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಹ್ಯಾಪಿ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಥರ ಸಪೋರ್ಟಿವ್ ಹಸ್ಬೆಂಡ್ ಇದ್ದಾಗ ಒಂಥರ ಖುಷಿ ಆಗುತ್ತೆ. ತುಂಬ ವೇಸ್ಟಾಗಿ ಖರ್ಚು ಮಾಡಿ ಏನೇನೋ ಮಾಡ್ಕೊಳ್ಳೋದಕ್ಕಿಂತ ನನ್ನ ಹತ್ರ ಏನಿದೆ ಆ ವಸ್ತುನ ಬಳಸ್ಕೊಂಡು ನನಗೆ ಯಾವ ರೀತಿ ಖುಷಿ ಕೊಡುತ್ತೆ ಆ ರೀತಿ ನಾನು ಕ್ರಿಯೇಟ್ ಮಾಡ್ಕೊಳ್ಳೋದು ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಈ ರೀತಿ ಒಂದು ರೀಲ್ನ ಕ್ರಿಯೇಟ್ ಮಾಡಿಕೊಂಡೆ. ಮನೆಯಲ್ಲೇ ಒಂದು ಟವಲ್ ಇತ್ತು, ವೈಟ್ ಟವಲ್ಲು. ಸೊ ಅದೇ ಟವಲ್ಗೆ ನಾನು ಒಂದಿಷ್ಟು ಫ್ಲವರ್ಸ್ ಎಲ್ಲ ನಮ್ಮ ಮನೆ ಹಿತ್ತಲಲ್ಲಿತ್ತು ಅಂತಲೇ ಹೇಳ್ತೀನಿ. ಅದೇ ಫ್ಲವರ್ಸ್ನ ಯೂಸ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಸಿಂಪಲ್ಲಾಗಿ ಸಣ್ಣದಾಗಿ ಡೆಕೋರೇಷನ್ನ ಮಾಡಿಕೊಂಡು ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಏನಿತ್ತು ಅದನ್ನು ಇಟ್ಕೊಂಡು ನನ್ನ ಹಸ್ಬೆಂಡು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ರು. ಸೊ ಚೆನ್ನಾಗಿ ಬಂತು ಅಂತಲೇ ಹೇಳ್ತೀನಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಲೈಫ್ ಟೈಮ್ ಒಂಥರ ಸಿಕ್ಕಾಪಟ್ಟೆ ಒಳ್ಳೆ ಮೆಮೊರಿ ಅಂತಲೇ ಹೇಳ್ತೀನಿ ಇದೊಂಥರ ರೀಲ್ ಕ್ರಿಯೇಟ್ ಮಾಡೋದು. ಕೆಲವೊಂದಿಷ್ಟು ಫೋಟೋಸು ಈ ರೀತಿದೆಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಒಂಥರ ಐ ಆಮ್ ವೆರಿ ಗ್ರೇಟ್ಫುಲ್ ಅಂತ ಅನಿಸುತ್ತೆ. ಥ್ಯಾಂಕ್ಸ್ ಫಾರ್ ಯೂನಿವರ್ಸ್ ಅಂತ ಅನಿಸುತ್ತೆ. ಥ್ಯಾಂಕ್ಸ್ ಫಾರ್ ಗಾಡ್ ಅಂತ ಅನಿಸುತ್ತೆ. ಐ ಆಮ್ ಬ್ಲೆಸ್ಸಡ್ ಅಂತಲೂ ಕೂಡ ಅಂತ ಅನಿಸ್ತಾ ಇರುತ್ತೆ. ಯಾಕಂದರೆ ನನಗೆ ಏನು ಇಷ್ಟ ಆಗ್ತಿದೆ ಅದನ್ನು ನಾನು ಕ್ರಿಯೇಟ್ ಮಾಡ್ಕೊತಿದ್ದೀನಿ, ನನಗೆ ಸಿಗ್ತಾ ಇದೆಯಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ ಥ್ಯಾಂಕ್ಸ್ ಟು ಗಾಡ್ ಅಂತ ವಿಶ್ ಮಾಡ್ಕೊತೀನಿ. ಸೊ ಹೇಗಿತ್ತು ಈ ವಿಡಿಯೋ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಓಕೆನಾ? ಸೊ ಸಿಂಪಲ್ಲಾಗೇ ಈ ರೀತಿ ವೀಡಿಯೋಸ್ ಎಲ್ಲ ಕ್ರಿಯೇಟ್ ಮಾಡಿ ನಾವೇ ಹ್ಯಾಪಿಯಾಗಿ ಫೀಲ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಸಾಕು ಇಷ್ಟೇ. ಯಾಕಂದರೆ ನಾವು ಜಾಸ್ತಿ ಯೂಸ್ ಮಾಡೋದೇ ಫೋನ್ ಆದ್ದರಿಂದ ಏನು ಕ್ಯಾಮ್ರಾದವ್ರನ್ನೇ ಕರೆಸಿ ಶೂಟ್ ಮಾಡಿಸ್ಕೊಬೇಕು ಅನ್ನೋದಕ್ಕಿಂತ ನಮ್ಮ ಹತ್ರ ಯಾವ ವಸ್ತು ಇದೆ ಏನಿದೆ ಅದರಲ್ಲೇ ಖುಷಿ ಪಡೋಣ, ಅದನ್ನೇ ಯೂಸ್ ಮಾಡ್ಕೊಳ್ಳೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಅಂದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸ್ವಲ್ಪ ಶಾರ್ಟಾಗಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಸಿಗ್ತೀನಿ ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ಅಂತ ಹೇಳ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.